ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಣೆ ಶಿಕ್ಷಣ ಮಾಲಿಕೆ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ 2 ಸಂಚಿಕೆಗಳಲ್ಲಿ ನರಮಂಡಲದ ಅಸ್ವಸ್ಥತೆಗಳು ಮುಖ್ಯವಾಗಿರುವಂತಹ ಎಪಿಲೆಪ್ಸಿ ಬಗ್ಗೆ ತಿಳ್ಕೊಂಡ್ವಿ. ಅದನ್ನು ಇಂದಿನ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ. ಹಿಂದಿನ ಸಂಚಿಕೆಗಳಲ್ಲಿ ಎಪಿಲೆಪ್ಸಿ ಬಗ್ಗೆ ಏನೇನು ತಿಳ್ಕೊಂಡ್ವಿ ಅಂತ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ. ಮನುಷ್ಯರಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ನರಮಂಡಲದ ಕಾಯಿಲೆಗಳಲ್ಲಿ ಎಪಿಲೆಪ್ಸಿ ಕೂಡ ಒಂದು. ಅಂಕಿಯ ಅಂಶಗಳ ಪ್ರಕಾರ ಎಪಿಲೆಪ್ಸಿ ನಮ್ಮ ದೇಶದಲ್ಲಿ ಸುಮಾರು 1-3% ಜನರಲ್ಲಿ ಕಂಡುಬರುವಂಥ ಕಾಯಿಲೆ. ಈ ಕಾಯಿಲೆ ಯಾಕೆ ಬರುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯ ಮೆದುಳಿನಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ತಿನಲ್ಲಿ ಯಾರು ಏರುಪೇರಾದರೆ ಈ ಕಾಯಿಲೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಏನು ರೋಗ ಲಕ್ಷಣಗಳು ಅಂತಂದರೆ, ಇದರಲ್ಲಿ ಮುಖ್ಯವಾಗಿ ಸೆಳೆವು ಅಂದರೆ ಫಿಟ್ಸ್ ಬರುತ್ತೆ. ಈ ಫಿಟ್ಸ್ನಲ್ಲಿನೇ ಸುಮಾರು 10 ವಿಧಗಳಿವೆ ಅಂತ ಹಿಂದಿನ ಸಂಚಿಕೆಯಲ್ಲಿ ತಜ್ಞರು ತಿಳಿಸಿದರು. ಯಾಕೆ ಹೀಗಾಗತ್ತೆ ಅಂತಂದರೆ, ಕೆಲವು ಸಂದರ್ಭಗಳಲ್ಲಿ ಆನುವಂಶಿಕ ಕಾರಣಗಳಿಂದ ಎಪಿಲೆಪ್ಸಿ ಬರುತ್ತೆ. ಇದಲ್ಲದೆ ಮೆದುಳುಗಾಯ, ಮೆದುಳು ಸೋಂಕು, ಲಕ್ವ ಅಥವಾ ಮೆದುಳಿನ ವಿಕಾಸ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳಿಂದ ಆಗ್ಬೋದು. ಈ ಎಪಿಲೆಪ್ಸಿ ಅನ್ನೋದು ಯಾರಿಗೆ ಬೇಕಾದರೂ ಆಗ್ಬೋದು, ಆದರೆ ಮಕ್ಕಳು ಸ್ವಲ್ಪ ಜಾಸ್ತಿ. ಇದು ಖಂಡಿತ ಸಾಂಕ್ರಾಮಿಕ ರೋಗ ಅಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಯಾರಿಗಾದರೂ ಫಿಟ್ಸ್ ಬಂದರೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ ಕೂಡ ತಜ್ಞರು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದರು. ಈ ಎಪಿಲೆಪ್ಸಿನ ಗುರುತಿಸಕ್ಕೆ ವೈದ್ಯರು ಯಾವ ರೀತಿ ಪರೀಕ್ಷೆಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಜ್ಞರು ವಿವರಿಸಿದ್ರು. ಈಗ ಜನರಲ್ಲಿ ಮೂಡುವಂಥ ಪ್ರಶ್ನೆ ಏನು ಅಂದರೆ, ಈ ಎಪಿಲೆಪ್ಸಿಗೆ ಪರಿಹಾರ ಏನು, ಚಿಕಿತ್ಸೆ ಯಾವ್ಯಾವ ಥರದ್ದಿವೆ, ಔಷಧಿಗಳಿವೆಯೇ, ಯಾವ ರೀತಿ ಇದು, ಅವುಗಳಿಂದ ಈ ಫಿಟ್ಸ್ ಅಥವಾ ಸೆಳೆವು ಕಡಿಮೆ ಮಾಡೋಕ್ಕಾಗತ್ತೆ, ಎಷ್ಟು ಬಾರಿ ಎಷ್ಟು ತಿಂಗಳು ಈ ಔಷಧಿ ತೊಗೋಬೇಕು, ಅದಕ್ಕೇನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳಿವೆಯೇ, ಇದನ್ನು ಮಕ್ಕಳು ಕೊಡ್ಬೋದೇ, ಗರ್ಭಿಣಿ ಸ್ತ್ರೀಯರಿಗೆ ಅಕಸ್ಮಾತ್ ಎಪಿಲೆಪ್ಸಿ ಇದ್ದರೆ ಅವರು ಔಷಧಿ ತೊಗೋಬೋದೇ, ಈ ವಿಷಯಗಳ ಬಗ್ಗೆ ತಜ್ಞರ ಹತ್ರ ಈಗ ಮಾಹಿತಿ ತಿಳ್ಕೊಳ್ಳೋಣ. ನರರೋಗ ವಿಜ್ಞಾನ ಕ್ಷೇತ್ರದಲ್ಲಿ ಸುಮಾರು 13 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ ಸಂಸ್ಥೆಯ ನ್ಯೂರಾಲಜಿ ವಿಭಾಗದಲ್ಲಿ ಹೆಚ್ಚುವರಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಕೆ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ರಾಘವೇಂದ್ರ ಅವರೇ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ರಾಘವೇಂದ್ರ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಎಪಿಲೆಪ್ಸಿ ರೋಗಗಳಿಗೆ ಯಾವ ರೀತಿ ಚಿಕಿತ್ಸೆಗಳಿವೆ, ಇವುಗಳಲ್ಲಿ ಔಷಧಿಗಳ ಉಪಯೋಗಗಳು ಮತ್ತು ಪ್ರಾಮುಖ್ಯತೆ ಏನು, ದಯವಿಟ್ಟು ತಿಳಿಸ್ಕೊಡಿ. ಸೊ ನೀವೇ ಹೇಳ್ದಂಗೆ ಮೂರ್ಛೆ ರೋಗ ಎಂದರೆ ನರಕೋಶದಲ್ಲಿ ಕಾಣಿಸಿಕೊಳ್ಳಬಹುದಾದ ಒಂದು ಅತಿ ಪ್ರಮಾಣದ ವಿದ್ಯುತ್ ಪ್ರಚೋದನೆಯಿಂದ ಉಂಟಾಗಬಹುದಾದ ಒಂದು ಸಮಸ್ಯೆ. ಹೌದು. ಇದಕ್ಕೆ ನಾವು ಯಾವ ಥರದ ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ ಅಂದರೆ, ಪ್ರಮುಖವಾಗಿ ಸೆಳೆತ ನಿವಾರಣಾ ಔಷಧಿಗಳು ಅಂದರೆ ಆಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ಆರ್ ಆಂಟಿ ಸೀಜರ್ ಮೆಡಿಕೇಶನ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಅಂದ್ರೆ ಫಿಟ್ಸ್ ಕಡಿಮೆ ಆಗಕ್ಕೆ ಮಾತ್ರೆಗಳು, ಔಷಧಿಗಳು. ಇದು ಬಿಟ್ರೆ ಕೆಲವೊಮ್ಮೆ ನಾವು ಶಸ್ತ್ರಚಿಕಿತ್ಸೆ, ಒಂದೊಂದ್ಸರಿ ನಾವು ಕೊಡೋ ಮಾತ್ರೆಗಳಲ್ಲಿ ಕಂಟ್ರೋಲ್ ಬರಲಿಲ್ಲ ಫಿಟ್ಸ್ ಅಂದ್ರೆ, ಅವರ ಆಗಿರೋ ತಪಾಸಣೆಯಲ್ಲಿ ಒಂದು ಜಾಗದಲ್ಲಿ ಏನೋ ಒಂದು ತೊಂದರೆ ಬರ್ತಿದೆ, ಅದನ್ನು ತೆಗೆದ್ರೆ ಫಿಟ್ಸ್ ಕಡಿಮೆ ಆಗಬಹುದು, ಇಲ್ಲಾಂದ್ರೆ ಅಟ್ಲೀಸ್ಟ್ ನಿವಾರಣೆ ಆಗ್ಬೋದು ಅಂದ್ರೆ ಅಂತ ಕೇಸುಗಳಲ್ಲಿ ನಾವು ಸರ್ಜರಿಗಳನ್ನು ಸಹ ಮಾಡುತ್ತೇವೆ. ಒಂದೊಂದು ಸರಿ ಏನ್ ಮಾಡ್ತೀವಿ, ಚಿಕ್ಕ ಮಕ್ಕಳಲ್ಲಿ ಪ್ರಾರಂಭ ಆಗೋದು ಕೆಲವೊಂದು ಮೂರ್ಛೆ ರೋಗಗಳು ಬಂದಾಗ ಅವರಿಗೆ ಒಂದೊಂದು ವಿಶೇಷವಾದ ಆಹಾರ ಪದ್ಧತಿ ಅಂದ್ರೆ ಅದರಲ್ಲಿ ಏನ್ ಟೈಪ್ ಅಂದ್ರೆ ಕೀಟೋಜೆನಿಕ್ ಡಯಟ್ ಅಂತ ಹೇಳ್ತೀವಿ, ಅದನ್ನು ಕೂಡ ಒಂದೊಂದ್ಸರಿ ರೂಢಿಸಿಕೊಳ್ಳಕ್ಕೆ ನಾವು ಸಲಹೆ ಕೊಡ್ತೀವಿ. ಇದಲ್ಲದೆ ಒಂದೊಂದ್ಸರಿ ಇದ್ರಲ್ಲೂ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಒಂದೊಂದ್ಸರಿ ನಾವು ನರ ಸಂಯೋಜನೆ, ಅದರಲ್ಲಿ VNS ಆಗಿರ್ಬೋದು, DBS ಆಗಿರ್ಬೋದು, ಇಲ್ಲ RNS, ಇವೆಲ್ಲ ಟೆಕ್ನಿಕ್ಸ್ ಇರ್ತವೆ, ಅದನ್ನು ನಾವು ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಅಂದರೆ ನರ ಸಂಯೋಜನೆ ಅಂತಂದರೆ ನರಕೋಶಗಳ ಕಾರ್ಯ ಕೆಲಸಗಳನ್ನು ಒಂದು ರೀತಿ ಬದಲಾವಣೆ ಮಾಡೋದು, ಅದರಿಂದ ಚಿಕಿತ್ಸೆ ಮಾಡ್ತೀರಾ? ಇದಲ್ಲದೆ ನಮ್ಗೆ ಜೀವನ ಶೈಲಿಯಲ್ಲಿ ಬದಲಾವಣೆ, ಇದು ಪ್ರಾಮುಖ್ಯತೆ ಇರುತ್ತೆ. ಏನದು ಉತ್ತಮ ನಿದ್ರೆ ಅಂದ್ರೆ ನಾವು ಅಡ್ವೈಸ್ 6 to 8 hours ನಿದ್ದೆ ಬೇಕೇ ಬೇಕಾಗುತ್ತೆ. ಯಾವತ್ತು ನಿದ್ದೆಗೆಡಬಾರ್ದು, ಯಾಕಂದ್ರೆ ನಿದ್ದೆಗೆಟ್ಟರೆ ಫಿಟ್ಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಲ್ಲದೆ ಅವ್ರಿಗೆ ಇರುವಂತಹ ಸ್ಟ್ರೆಸ್,
ಅದನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಒತ್ತಡ ನಿರ್ವಹಣೆ. ಒತ್ತಡ. ಇದಲ್ಲದೆ ಒಂದೊಂದು ಸರಿ ಅವರಿಗೆ ಸ್ಪೆಸಿಫಿಕ್ ಸೆಳೆತ ಪ್ರಚೋದಕ ಅಂಶಗಳಿರುತ್ತೆ. ಈಗ ಸರಿ ಬಿಸಿನೀರು ಹಾಕೊಂಡ್ರೆ ಫಿಟ್ಸ್ ಬರ್ಬೋದು, ಇಲ್ಲ ಲೈಟ್ಗಳು ನೋಡಿದ್ರೆ ಫಿಟ್ಸ್ ಬರ್ಬೋದು. ಅಂತ ಅಂಶಗಳನ್ನು ನಾವು ಪ್ರಿವೆಂಟ್ ಮಾಡಬೇಕು, ಅದರಿಂದ ದೂರ ಇರಬೇಕಾಗುತ್ತೆ. ಅದು ಬಿಟ್ಟರೆ ನಾವು ಏನು ಔಷಧಿ ಕೊಡ್ತೀವಿ ಅವ್ರಿಗೆ, ಏನು ವೇಳೆಗೆ ಹೇಳಿರ್ತೀವಿ ಅದನ್ನ ಕಡಾಖಂಡಿತವಾಗಿ ಪಾಲಿಸಬೇಕು. ಅದು ಬಿಟ್ಟರೆ ಒಂದು ಕಾಮನ್ ಆಗಿ ನಾವು ಕುಡಿತದಿಂದ ದೂರ ಇರಬೇಕಾಗುತ್ತೆ. ಇದಲ್ಲದೆ ಬೇಸಿಕಲಿ ನಾವು ಕೊಡುವಂತ ಎಪಿಲೆಪ್ಸಿ ಟ್ರೀಟ್ಮೆಂಟ್ ಉದ್ದೇಶ ಏನಾಗಿರುತ್ತಂದ್ರೆ ಸೆಳೆತವನ್ನು ಹತೋಟಿಗೆ ತರುವುದು. ಹೌದು. ಇದಲ್ಲದೆ ಉತ್ತಮವಾದ ಜೀವನ ಶೈಲಿ ರೂಢಿಸಿಕೊಂಡು ಸ್ವತಂತ್ರವಾಗಿ ಜೀವನವನ್ನು ಸಾಗಿಸಬೇಕು. ಅದಿಲ್ಲದೆ ಮೂರ್ಛೆ ರೋಗದಿಂದ ಉಂಟಾಗಬಹುದಾದಂಥ ಕುಂಠಿತ ಬೆಳವಣಿಗೆ, ಇಲ್ಲ ಅಂದ್ರೆ ಏನ್ ಹೇಳ್ತೀವಿ ನಾವು ಬುದ್ಧಿಮಾಂದ್ಯತೆಗಳನ್ನು ನಾವು ದೂರ ಇಡಬಹುದು. ಮಕ್ಕಳಿಗೆ ವಿಶೇಷವಾಗಿ ಇದರಿಂದ ಅವರಿಗೆ ಬುದ್ಧಿಮಾಂದ್ಯತೆ ಅಥವಾ ಅವ್ರ ಬೆಳವಣಿಗೆಯ ಲೋಪ ಆದ್ರೆ ಅದನ್ನು ಕೂಡ ತಡೆಯಕ್ಕೆ ಈ ಔಷಧಿಗಳಿಂದ ಸಾಧ್ಯ ಅಂತ ಆಗುತ್ತೆ. ಅದಲ್ಲದೆ ನಾವು ಪದೇ ಪದೇ ಫಿಟ್ಸ್ ಬರ್ತಾ ಇದ್ರೆ ಅವರಿಗೆ ದೈಹಿಕ ಇಂಜುರೀಸ್ ಆಗ್ಬೋದು. ಅದನ್ನು ಪ್ರಿವೆಂಟ್ ಮಾಡೋಕ್ಕೂ ಈ ಔಷಧಿಗಳು ಮುಖ್ಯ. ಅದಲ್ಲದೆ ನಾವು ಯಾವ ಔಷಧಿನ ಹೆಂಗ್ ಚೂಸ್ ಮಾಡ್ತೀವಿ ಅಂತ ಹೇಳಬೇಕು ಅಂದ್ರೆ ಸೆಳೆತವನ್ನು ನಿವಾರಣೆ ಮಾಡಲು ನಾವು ಯಾವ ತರ ಮೆಡಿಸಿನ್ ಚೂಸ್ ಮಾಡ್ತೀವಿ ಅನ್ನೋದು, ಯಾವ ಥರದ ಮೂರ್ಛೆ ರೋಗ ಇದೆ ಅವರಿಗೆ, ರೋಗಿಯ ವಯಸ್ಸು, ರೋಗಿಯ ಜೆಂಡರ್, ಅಂದರೆ ನಾವು ಚೂಸ್ ಮಾಡೋ ಮೆಡಿಸನ್ನು ಮಹಿಳೆಯರಲ್ಲಿ ಬೇರೆ ಇರುತ್ತೆ, ಪುರುಷರಲ್ಲಿ ಬೇರೆ ಇರುತ್ತೆ. ಇಲ್ಲ ಅಂದರೆ ಅವರಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಬೇರೆ ತೊಂದರೆಗಳು ಅಂದರೆ ಕೋಮಾರ್ಬಿಡಿಟೀಸ್ ಅಂತ ಏನು ಹೇಳ್ತೀವಿ ಅದೇ ಇದ್ದರೂ ಅದರ ಮೇಲೆ ನಾವು ಯಾವ ಥರದ ಮೆಡಿಸನ್ನ ತಕ್ಕಂಗೆ ನಾವು ಮೆಡಿಸನ್ನ ಚೂಸ್ ಮಾಡ್ತೀವಿ. ಸೊ ಒಟ್ಟಾರೆ ಸಮಗ್ರವಾಗಿ ಹೇಳಬೇಕು ಅಂತಂದರೆ ಔಷಧಿಗಳು, ಕೆಲವೊಮ್ಮೆ ಸರ್ಜರಿ, ಅವರ ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಅದಲ್ಲದೆ ಒಟ್ಟಾರೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಇದು ಸಮಗ್ರವಾಗಿ ಎಪಿಲೆಪ್ಸಿಗೆ ಚಿಕಿತ್ಸೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಭಾಳ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಎಪಿಲೆಪ್ಸಿ ರೋಗಿಗಳಿಗೆ ಕೊಡುವಂತಹ ಔಷಧಿಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಎಪಿಲೆಪ್ಸಿ ಚಿಕಿತ್ಸೆ, ಅದರಲ್ಲೂ ಔಷಧಿಗಳ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೇ, ಈಗ ಎಪಿಲೆಪ್ಸಿಗೆ ತಗೊಳ್ಳುವಂಥ ಔಷಧಿಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಔಷಧಿಗಳು ಆ ಫಿಟ್ಸ್ ಅಥವಾ ಸೆಳವನ್ನು ಹೇಗೆ ತಡೆಯಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಔಷಧಿಗಳನ್ನು ಎಷ್ಟು ಬಾರಿ ತಗೋಬೇಕು ದಯವಿಟ್ಟು ತಿಳಿಸಿ. ಸೊ ನಾವು ಮೂರ್ಛೆ ರೋಗಕ್ಕೆ ಕೊಡುವ ಔಷಧಿಗಳು ಮಿದುಳಿನಲ್ಲಿ ವಿದ್ಯುತ್ ಚಟುವಟಿಕೆ ಏನಿದೆ ಅದನ್ನು ಸ್ಥಿರಗೊಳಿಸಿ ಕೆಲಸ ಮಾಡುತ್ತವೆ. ಸೊ ಔಷಧಿಗಳನ್ನು ನಾವು ಎಷ್ಟು ಸಲ ತಗೋಬೇಕು ಅಂತ ನಿರ್ಧರಿಸುವ ಪಾಯಿಂಟ್ಸ್ ಏನು ಅಂದರೆ ಅವರಿಗೆ ಯಾವ ಥರದ ಫಿಟ್ಸ್ ರೋಗ ಇದೆ ಮತ್ತು ಔಷಧಿಗಳ ಅರ್ಧ ಜೀವನ ಅಂದರೆ ಹಾಫ್ ಲೈಫನ್ನು ನಾವು ಪರಿಗಣಿಸುತ್ತೇವೆ. ಸಾಮಾನ್ಯವಾಗಿ ದಿನದಲ್ಲಿ 1 ರಿಂದ 3 ಬಾರಿ ಔಷಧಿಗಳನ್ನು ತಗೋಬೇಕಾಗುತ್ತೆ. ಅದು ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲೇ ಮಾತ್ರೆಗಳನ್ನು ತಗೋಬೇಕು. ಅದು ಬಹಳ ಮುಖ್ಯ. ಅಂದ್ರೆ ಅದನ್ನ ಶಿಸ್ತಾಗಿ ಪಾಲಿಸ್ಕೊಂಡ್ ಬರ್ಬೇಕು. ಸರಿ ಸರಿ. ಇವಾಗ ಯಾವುದೇ ಔಷಧಿ ತಗೋಬೇಕಾದ್ರೆ ಮನಸ್ಸಲ್ಲೊಂದು ಹೆದರಿಕೆ ಇರುತ್ತೆ, ಇದರದ್ದೇನಾದ್ರೂ ಸೈಡ್ ಎಫೆಕ್ಟ್ಸ್ ಅಥವಾ ಅಡ್ಡ ಪರಿಣಾಮಗಳಾಗತ್ತಾ ಅಂತ. ಈ ಎಪಿಲೆಪ್ಸಿ ಕೊಡುವಂಥ ಔಷಧಿಗಳಲ್ಲೂ ಇಂಥ ಅಡ್ಡ ಪರಿಣಾಮಗಳಿವೆಯೇ? ಆಮೇಲೆ ಒಂದು ವೇಳೆ ರೋಗಿ ಒಂದು ಡೋಸ್, ಒಂದು ದಿನದ ಮಾತ್ರೆ ಮಿಸ್ ಆಗೋದ್ರೆ ಅದರಿಂದ ಏನೋ ಸಮಸ್ಯೆ ಆಗುತ್ತೆ, ದಯವಿಟ್ಟು ತಿಳಿಸಿ. ಸೊ ನಾವು ಮೂರ್ಛೆ ರೋಗಕ್ಕೆ ಕೊಡುವ ಔಷಧಿಗಳು ರೋಗದ ಮೇಲೆ ಬಹಳ ಪರಿಣಾಮವಾಗಿ ಕೆಲಸ ಮಾಡುತ್ತದೆ. ಬಟ್ ಆದರೆ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ಬಹಳ ಕೆಲವೊಂದು ಅಡ್ಡ ಪರಿಣಾಮಗಳು ಕೆಲವೊಂದು ಸಂದರ್ಭದಲ್ಲಿ ಮತ್ತು ಕೆಲವೊಂದು ರೋಗಿಗಳಲ್ಲಿ, ಎಲ್ಲರಲ್ಲೂ ಅಲ್ಲ, ಕಾಣಿಸ್ಕೊಳ್ಬಹುದು. ಸೊ ಸರ್ವೇ ಸಾಮಾನ್ಯವಾಗಿ ಯಾವ ಥರದ ನಾವು ಈ ಅಡ್ಡ ಪರಿಣಾಮಗಳು ಅಂದರೆ ಸೈಡ್ ಎಫೆಕ್ಟ್ನ ನೋಟಿಸ್ ಮಾಡ್ತೀವಿ ಅಂದರೆ ತಲೆನೋವು, ತಲೆ ತಿರುಗುವುದು, ವಾಕರಿಕೆ, ವಾಂತಿ, ದೃಷ್ಟಿ ಮಂದತೆ ಆಗೋದು, ಒಂದೊಂದು ಸಾರಿ ಮಾನಸಿಕ
ಸಲ ಮನಸ್ಥಿತಿ ಬದಲಾವಣೆ ಆಗೋದು, ಒಂದೊಂದ್ಸರಿ ಏಕಾಗ್ರತೆ ಬದಲಾವಣೆ ಆಗುವುದು, ಇಲ್ಲ ಮೂಳೆ ಆರೋಗ್ಯದ ಬದಲಾವಣೆ ಆಗಬಹುದು, ಒಂದೊಂದ್ಸರಿ ತೂಕದ ವ್ಯತ್ಯಾಸಗಳು ಬರಬಹುದು. ಬಟ್ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಅಪರೂಪಕ್ಕೆ ಒಂದೊಮ್ಮೆ ಗಂಭೀರವಾದ ಅಲರ್ಜಿಕ್ ಪ್ರತಿಕ್ರಿಯೆ ಅಂದ್ರೆ ಅಲರ್ಜಿಕ್ ರಿಯಾಕ್ಷನ್ಗಳು ಆಗಬಹುದು. ಮಾತ್ರೆಗಳನ್ನು ನಾವು ಯಾವತ್ತೂ ವೈದ್ಯರ ಸಲಹೆ ಇಲ್ಲದೆ ನಿಲ್ಲಿಸುವುದು, ಕಡಿಮೆ ಮಾಡುವುದು, ಅದ ಟೈಮ್ಗಳನ್ನ ಚೇಂಜ್ ಮಾಡೋದು ಮಾಡಬಾರ್ದು. ಯಾಕೆ ಅಂದ್ರೆ ನಾವು ಈ ಥರದ್ದು ಯಾವ್ದಾದ್ರು ವ್ಯತ್ಯಾಸಗಳಂತಂದ್ರೆ ಏನಾಗುತ್ತೆ ಅಂದ್ರೆ ಆ ರೋಗದಲ್ಲಿ ಆ ರೋಗಿಗೆ ಇರುವ ಆ ರೋಗದ ಲಕ್ಷಣಗಳು ಹಾಗೆ ಮುಂದುವರಿಯಬಹುದು, ಮತ್ತು ಅದಕ್ಕೆ ಏನಾಗುತ್ತೆ ಅಂದರೆ ಅವರಿಗೆ ಇರುವ ರೋಗದ ಲಕ್ಷಣಗಳು ಹೆಚ್ಚಾಗಿ ಗಂಭೀರವಾಗಿ ಒಂದೊಂದ್ಸರಿ ಎದುರಾಗಬಹುದು. ಆದ್ದರಿಂದ ನಾವು ಯಾವುದೇ ರೋಗಿಗೂ ನಾವು ಮಾತ್ರೆಯ ಡೋಸನ್ನು ಕಡಿಮೆ ಮಾಡಬಾರದು, ನಿಲ್ಲಿಸಬಾರದು ಮತ್ತು ಸ್ಕಿಪ್ ಮಾಡಬಾರದು ಅಂತ ನಾವು ಹೇಳ್ತೀವಿ. ಅದರಿಂದ ರೋಗ ಉಲ್ಬಣವಾಗಬಹುದು ಮತ್ತು ರೋಗ ಲಕ್ಷಣಗಳು ಕಾಣಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀರಾ. ಈಗ ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಇಂಥ ರೋಗಿಗೆ ಎಪಿಲೆಪ್ಸಿ ಔಷಧಿನ ಬದಲಾಯಿಸಬೇಕೆ, ನಿಲ್ಲಿಸಬೇಕೆ ಅಂತ ಕೆಲವು ಸರಿ ನಿರ್ಧಾರ ಮಾಡಬಹುದೇನೋ. ಯಾವ ಸಂದರ್ಭಗಳಲ್ಲಿ ಮತ್ತು ಯಾಕೆ ಮಾಡ್ತಾರೆ ಈ ಥರ? ಸೊ ಮೊದಲನೇದಾಗಿ ಯಾವಾಗ ನಾವು ಔಷಧಿಗಳನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ಯಾವಾಗ ನಾವು ಏನು ಕೊಟ್ಟಿರೋ ಮಾತ್ರೆಗಳನ್ನ ಬದಲಾಯಿಸ್ತೀವಿ ಅಂದರೆ, ಈಗ ಸೆಳೆತ ನಿಯಂತ್ರಣೆಯಲ್ಲಿ ಇಲ್ಲ ಅಂದರೆ ಅವರಿಗೆ ಬರ್ತಾ ಇರೋಂಥ ಸೈಡ್ ಎಫೆಕ್ಟ್ ಅಡ್ಡ ಪರಿಣಾಮಗಳು ತುಂಬ ಇತ್ತು ಅಂದರೆ, ಇಲ್ಲಾಂದರೆ ಅವರಿಗೆ ತಗೋತಾ ಇರೋ ಬೇರೆ ಮೆಡಿಸಿನ್ ಅಂದರೆ ವಿವಿಧ ಬೇರೆ ಮೆಡಿಸಿನಿಂದ ಅವರಿಗೆ ಪರಸ್ಪರ ಕ್ರಿಯಾಗಳಿಂದ ಅವರಿಗೆ ಸೈಡ್ ಎಫೆಕ್ಟ್ಸ್ ಏನಾದ್ರು ಜಾಸ್ತಿ ಎಪಿಲೆಪ್ಸಿಗೆ ತಗೋ ಔಷಧಿ ಮತ್ತೆ ಬೇರೆ ಯಾವುದೋ ರೋಗಕ್ಕೆ ತಗೊಳ್ಳೋ ಔಷಧಿಯಿಂದ ಎರಡು ಸಮಸ್ಯೆ ಆದ್ರೆ ಅಂತ ಸಂದರ್ಭದಲ್ಲಿ ಬದಲಾಯಿಸಬೇಕಾಗುತ್ತೆ. ಅದಲ್ಲದೆ ನಿಮ್ಗೆ ಗೊತ್ತಿರಂಗೆ ಮಹಿಳೆಯರಲ್ಲಿ ನಾವು ಬೇರೆ ತರದ ಮೆಡಿಸಿನ್ ನಾವು ಪ್ರಿಫರ್ ಮಾಡ್ತೀವಿ ಕಂಪೇರ್ಡ್ ಟು ದ ಮೇಲ್ಸ್. ಸೊ ಅದು ಬಿಟ್ಟರೆ ಈಗ ಎಲ್ಡರ್ಲಿ ಆಗಲಿ ಇಲ್ಲಾಂದ್ರೆ ಚಿಕ್ಕ ಮಕ್ಕಳಲ್ಲಿ ವಿ ಪ್ರಿಫರ್ ಎ ಡಿಫ್ರೆಂಟ್ ಮೆಡಿಸಿನ್. ಇದಲ್ಲದೆ ನಾವು ಯಾವಾಗ ನಿಲ್ಲಿಸಬೇಕಾಗುತ್ತೆ ಮಾತ್ರೆ ಅಂದರೆ, ನಿರ್ದಿಷ್ಟಾವಧಿಯಲ್ಲಿ ಮೂರ್ಛೆ ತೊಂದರೆ ಲಕ್ಷಣಗಳು ಕಾಣಿಸ್ಕೊಳ್ದೇ ಇದ್ರೆ ಮತ್ತು ಅವರಿಗೆ ರಿಕರೆನ್ಸ್ ರಿಸ್ಕ್ ಏನು ರೋಗ ಲಕ್ಷಣಗಳು ಮರುಕಳಿಸುವ ಸಾಧ್ಯತೆಗಳು ಕಡಿಮೆ ಇದ್ದಲ್ಲಿ ಸೊ ನಾವು ಮಾತ್ರೆಗಳನ್ನು ನಿಲ್ಲಿಸಬಹುದು ಅನ್ನೋ ಡಿಸಿಷನ್ ತಗೋತೀವಿ. ಅದು ಹೆಂಗೆ? ಸೊ ರೋಗದ ಚಿಕಿತ್ಸೆ ಆರಂಭಿಸಿದೀವಿ, ಅವರಿಗೆ ಸಣ್ಣ ಪ್ರಮಾಣದ ಇಲ್ಲ ದೊಡ್ಡ ಪ್ರಮಾಣದ ಸೆಳೆತದ ಲಕ್ಷಣಗಳು ಕಾಣಿಸ್ಕೊಳ್ದೇ ಇದ್ರೆ ಎಷ್ಟು ವರ್ಷಕ್ಕೆ 2 ರಿಂದ 5 ವರ್ಷ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತು ಅವರಿಗೆ ರೋಗದ ಲಕ್ಷಣಗಳು ಏನಿದ್ದು ಮುಂಚೆ ಅದರ ಮರು ತಪಾಸಣೆ ಮಾಡಿ ಆ ತಪಾಸಣೆಯಲ್ಲಿ ಅವರಿಗೆ ಯಾವುದೇ ತರದ ತೊಂದರೆಗಳಿಲ್ಲ, ಅವರು ಮಾಡಿರೋ ಟೆಸ್ಟ್ಗಳೆಲ್ಲ ಸಹಜವಾಗಿದೆ ಎಂದರೆ ನಾವು ಕ್ರಮೇಣವಾಗಿ ಅವರಿಗೆ ಕೊಟ್ಟಿರೋ ಟ್ಯಾಬ್ಲೆಟ್ ಅನ್ನು ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ವಿಶೇಷ ಸಮಸ್ಯೆ ಏನು ಅಂತಂದ್ರೆ, ಹೆಣ್ಣು ಮಕ್ಕಳಲ್ಲಿ ಈ ಎಪಿಲೆಪ್ಸಿ ಬಂದಿದೆ ಅಂತ ಇಟ್ಕೊಳ್ಳಿ, ಅಂತಹ ಅವರು ಗರ್ಭಿಣಿ ಆದರೆ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಎಪಿಲೆಪ್ಸಿ ಇದ್ದರೆ ಅವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಮಾತ್ರೆ ಬಗ್ಗೆ, ಆ ಎಪಿಲೆಪ್ಸಿ ಬಗ್ಗೆ? ಗರ್ಭಿಣಿ ಸ್ತ್ರೀಯರಲ್ಲಿ ಸೆಳೆತ ಕಾಣಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಗರ್ಭಿಣಿ ಸ್ತ್ರೀ ಮತ್ತು ಗರ್ಭದಲ್ಲಿರೋ ಮಗುವಿಗೆ ತೊಂದರೆ ಆಗಬಹುದು. ಸೊ ಇದರಿಂದ ನಾವು ಟ್ರೀಟ್ಮೆಂಟ್ನ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಇದಲ್ಲದೆ ಈಗ ಮೂರ್ಛೆ ರೋಗ ಇರೋರು ಗರ್ಭಾವಸ್ಥೆಗೆ ಬರುವ ಮುನ್ನವೇ ನಾವೇನು ಹೇಳ್ತೀವಿ, ವೈದ್ಯರ ಸಲಹೆಯನ್ನು ಪಡೆದು ಮತ್ತು ಅವರಿಗೆ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾಕಂದರೆ ನಾವು ಗರ್ಭಿಣಿ ಸ್ತ್ರೀಯರಿಗೆ ಕೊಡುವಂಥ ಔಷಧಿಗಳಲ್ಲಿ ಒಂದೊಂದು ಸಾರಿ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತವಾಗಬಹುದು ಮತ್ತು ಅವರಿಗೆ ಹುಟ್ಟಿನಿಂದಲೇ ಕೆಲವು ತೊಂದರೆಗಳು ದೋಷಗಳು ಬರ್ಬೋದು ಒಂದೊಂದು ಸಾರಿ. ಸೊ ಏನಂತೀವಿ ನಾವು ಬರ್ತ್ ಡಿಫೆಕ್ಟ್ಸ್ ಬರ್ಬೋದು. ಸೊ ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಗರ್ಭಿಣಿ ಮಹಿಳೆಯರಿಗೆ ಕಡಿಮೆ ಅಡ್ಡ ಪರಿಣಾಮ ಇರುವಂಥ ಮೆಡಿಸನ್ನ ಮತ್ತು ಅತಿ ಕಡಿಮೆ ಪ್ರಮಾಣದಲ್ಲಿ ಒಂದೇ ಮಾತ್ರೆಯಲ್ಲಿ ನಾವು ಆದಷ್ಟು ಸೆಳೆತವನ್ನು ಹತೋಟಿಗೆ ತರಲು ಪ್ರಯತ್ನಿಸ್ತೀವಿ. ಇದಲ್ಲದೆ ಈಗ ಮಹಿಳೆಯರು ತಗೋತಾ ಇರೋ ಆಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ ಅಂದರೆ ರೋಗ ನಿರ್ವಹಣೆ ಮಾತ್ರೆಗಳೇನು ತಗೋತಾ ಇರ್ತಾರಲ್ಲ ಅದ್ರ ಜೊತೆಗೆ ನಾವು ಫೋಲಿಕ್ ಆಸಿಡ್ ಅನ್ನುವ ಒಂದು ವೈಟಮಿನ್ ಟ್ಯಾಬ್ಲೆಟ್ನು ಕೂಡ ಸಹ ಅದ್ರ ಜೊತೆಗೆ ಕೊಡ್ತೀವಿ. ಇದಲ್ಲದೆ ಈಗ ಅವರು ಮಹಿಳೆಯರು ಗರ್ಭಧರಿಸಿದ ಆರಂಭದಲ್ಲೇ ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ಮಗುವಿನ ಬೆಳವಣಿಗೆ, ಹೊಟ್ಟೆ ಒಳಗಿರೋ ಮಗುವಿನ ಬೆಳವಣಿಗೆಯಲ್ಲಿ ಏನಾದರೂ ತೊಂದರೆಗಳಾಗುತ್ತಿದೆ ಅಂತ ಕೆಲವು ರಕ್ತ ಪರೀಕ್ಷೆಗಳು ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇಂದ ಕಂಡುಹಿಡೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗ್ತಾ ಇದೆ. ಡಾಕ್ಟರ್ ರಾಘವೇಂದ್ರ ಅವರೇ, ಎಲ್ಲ ಕೇಳುಗರಿಗೆ ಎಪಿಲೆಪ್ಸಿ, ಅದರಲ್ಲೂ ಎಪಿಲೆಪ್ಸಿ ಚಿಕಿತ್ಸೆ ಮಾತ್ರೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಎಪಿಲೆಪ್ಸಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್.
ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.